ಶಶಾಂಕಾಸನವನ್ನು ಅಭ್ಯಾಸ ಮಾಡೋಣ. ಉಸಿರು ತೆಗೊಳ್ತಾ ಎರಡೂ ಕೈಯನ್ನ ಮೇಲಕ್ಕೆ ಎತ್ತಿ, ಉಸಿರು ಬಿಡ್ತಾ ಎದೆ ಮುಂದೆ ಮಾಡಿ, ಕೈಯನ್ನ ಮುಂದಕ್ಕೆ ಚಾಚಿ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ, ಕೈಯನ್ನ ನೆಲದ ಮೇಲಿಡಿ. ನಿಮ್ಮ ಗಲ್ಲ ಅಥವಾ ಮೂಗು ಅಥವಾ ಹಣೆಯನ್ನ ನೆಲದ ಮೇಲಿಡಿ. ಕಣ್ಣು ಮುಚ್ಚಿ ದೀರ್ಘ ಉಸಿರಾಡಿ. ಈ ರೀತಿ 10 ರಿಂದ 15 ಉಸಿರಾಗುವಷ್ಟು ಮಾಡಬೇಕು. ಮನಸ್ಸು ಪ್ರಶಾಂತವಾಗಲು ಈ ಆಸನ ಸಹಾಯಕಾರಿ. ಈಗ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮೇಲೆ ಬನ್ನಿ. ಉಸಿರು ಬಿಡ್ತಾ ಕೈಗಳನ್ನ ಕೆಳಗೆ ತನ್ನಿ. ಉಸಿರು ತೆಗೊಳ್ತಾ ಕಾಲು ಚಾಚಿ. ಇನ್ನು ಮಹಾಮುದ್ರಾ. ಉಸಿರು ಬಿಡ್ತಾ ನಿಮ್ಮ ಎಡಕಾಲನ್ನ ಮಡಚಿ ಬಲ ತೊಡೆಯ ಬುಡದಲ್ಲಿಡಿ. ನಿಮ್ಮ ಹಿಮ್ಮಡಿ ಪ್ಯೂಬಿಕ್ ಬೋನಿಗೆ ಪ್ರೆಸ್ ಆಗಬೇಕು. ಅಲ್ಲೇ ಉಸಿರು ತೆಗೊಳ್ಳಿ. ಉಸಿರು ಬಿಡ್ತಾ ಮುಂದಕ್ಕೆ ಬಗ್ಗಿ ಬಲಕಾಲ ಬೆರಳುಗಳನ್ನ ಹಿಡ್ಕೊಳ್ಳಿ. ಉಸಿರು ತೆಗೊಳ್ತಾ ತಲೆ ಮಾತ್ರ ಎತ್ತಿ ಮೇಲೆ ನೋಡಿ. ಉಸಿರು ಬಿಡ್ತಾ ನಿಮ್ಮ ತಲೆಯನ್ನ ಬಗ್ಗಿಸಿ ಹೊಟ್ಟೆಯನ್ನ ಒಳಗೆ ಎಳ್ಕೊಂಡು ಗಲ್ಲವನ್ನ ಎದೆಗೆ ಪ್ರೆಸ್ ಮಾಡಿ ಉಸಿರು ಹಿಡಿದಿಟ್ಕೊಳ್ಳಿ. ಎಷ್ಟೊತ್ತಾಗತ್ತೋ ಅಷ್ಟೊತ್ತು ಉಸಿರನ್ನ ಹಿಡಿದಿಟ್ಕೊಳ್ಳಿ. ಸಾಧಾರಣ 5 ಸೆಕೆಂಡ್ ಆಗುವಷ್ಟಾದ್ರೂ ಹಿಡಿದಿಟ್ಕೊಳ್ಬೇಕು. ಆಮೇಲೆ ಪುನಃ ಉಸಿರು ತೆಗೊಳ್ತಾ ತಲೆಯನ್ನ ಎತ್ತಿ ಮೇಲೆ ನೋಡಿ, ಹೊಟ್ಟೆಯನ್ನ ಫ್ರೀ ಬಿಡಿ. ಪುನಃ ಉಸಿರು ಬಿಡ್ತಾ ತಲೆಯನ್ನ ಬಗ್ಗಿಸಿ ಗಲ್ಲವನ್ನ ಎದೆಗೆ ಪ್ರೆಸ್ ಮಾಡಿ ಹೊಟ್ಟೆ ಒಳಗೆಳ್ಕೊಳ್ಳಿ. ಬ್ರೆತ್ ಹೋಲ್ಡ್ ಮಾಡಿ. ನಿಮಗೆ ಎಷ್ಟೊತ್ತಾಗತ್ತೋ ಅಷ್ಟು ಹೊತ್ತು. ಆಮೇಲೆ ಉಸಿರು ತೆಗೊಳ್ತಾ ತಲೆ ಎತ್ತಿ ಕೈ ಬಿಡಿ, ಹಿಂದಕ್ಕೆ ಬನ್ನಿ. ಅಲ್ಲೇ ಉಸಿರು ಬಿಡಿ. ಉಸಿರು ತೆಗೊಳ್ತಾ ನಿಧಾನಕ್ಕೆ ಕಾಲನ್ನ ಚಾಚಿ. ಇದೇ ರೀತಿ ಇನ್ನೊಂದು ಬದಿಯಲ್ಲೂ ಅಭ್ಯಾಸ ಮಾಡಬೇಕು. ಉಸಿರು ಬಿಡ್ತಾ ಬಲ ಕಾಲನ್ನ ಮಡಚಿ ಎಡತೊಡೆಯ ಬುಡದಲ್ಲಿಡಿ. ಅಲ್ಲೇ ಉಸಿರು ತೆಗೊಳ್ಳಿ. ಉಸಿರು ಬಿಡ್ತಾ ನಿಧಾನಕ್ಕೆ ಎಡಕಾಲ ಬೆರಳುಗಳನ್ನ ಹಿಡ್ಕೊಳ್ಳಿ. ಉಸಿರು ತೆಗೊಳ್ತಾ ತಲೆ ಎತ್ತಿ ಮೇಲೆ ನೋಡಿ. ಉಸಿರು ಬಿಡ್ತಾ ನಿಮ್ಮ ತಲೆಯನ್ನ ಬಗ್ಗಿಸಿ ಗಲ್ಲವನ್ನ ಎದೆಗೆ ಪ್ರೆಸ್ ಮಾಡಿ ಹೊಟ್ಟೆ ಒಳಗೆಳ್ಕೊಳ್ಳಿ. ಉಸಿರು ಕಟ್ಟಿ ಹಿಡಿರಿ. ಎಷ್ಟೊತ್ತಾಗತ್ತಾ ಅಷ್ಟೊತ್ತು. ಮೂಗಿನ ತುದಿಯನ್ನ ನೋಡಬಹುದು ಅಥವಾ ಕಣ್ಣು ಮುಚ್ಚಿ ಅಭ್ಯಾಸ ಮಾಡಬಹುದು. ಪುನಃ ಉಸಿರು ತೆಗೊಳ್ತಾ ತಲೆ ಎತ್ತಿ ಮೇಲೆ ನೋಡಿ. ಉಸಿರು ಬಿಡ್ತಾ ತಲೆಯನ್ನ ಬಗ್ಗಿಸಿ ಗಲ್ಲ ಎದೆಗೆ ಪ್ರೆಸ್ ಮಾಡಿ ಹೊಟ್ಟೆ ಒಳಗೆಳ್ಕೊಳ್ಳಿ. ಉಸಿರು ಕಟ್ಟಿ ಹಿಡಿರಿ. ಉಸಿರು ತೆಗೊಳ್ತಾ ತಲೆ ಎತ್ತಿ ಕೈ ಬಿಡಿ, ಹಿಂದಕ್ಕೆ ಬನ್ನಿ. ಉಸಿರು ಬಿಡಿ. ಉಸಿರು ತೆಗೊಳ್ತಾ ಕಾಲು ಚಾಚಿ. ಇನ್ನು ಪಶ್ಚಿಮೋತ್ತಾನಾಸನ. ಉಸಿರು ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ಕಾಲ ಹೆಬ್ಬೆರಳುಗಳನ್ನ ಮುಷ್ಟಿ ಹಿಡ್ಕೊಳ್ಳಿ. ಉಸಿರು ತೆಗೊಳ್ತಾ ಬೆನ್ನು ನೇರ ಮಾಡಿ ತಲೆ ಎತ್ತಿ ಮೇಲೆ ನೋಡಿ. ಉಸಿರು ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ಮೊಣಕೈಯನ್ನ ಬಗ್ಗಿಸಿ ನೆಲಕ್ಕೆ ಮುಟ್ಟಿಸಿ ಕಣ್ಣು ಮುಚ್ಚಿ ನಿಧಾನ ದೀರ್ಘ ಉಸಿರಾಡಿ. ಮಾನಸಿಕ ಸಮಸ್ಯೆ ಇರುವವರಿಗೆ ಹೆಚ್ಚಾಗಿ ಜೀರ್ಣಕ್ರಿಯೆ ಕಮ್ಮಿ ಆಗ್ತಾ ಹೋಗಿರ್ತದೆ. ಜೀರ್ಣಕ್ರಿಯೆಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಈ ಆಸನ ಉತ್ತಮ ಅಭ್ಯಾಸ. 5 ಸಲ ದೀರ್ಘ ಶ್ವಾಸ ಮಾಡಿದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮೇಲೆ ಬನ್ನಿ, ಕೈ ಬಿಡಿ. ಇನ್ನು ಪೂರ್ವೋತ್ತಾನಾಸನವನ್ನ ಅಭ್ಯಾಸ ಮಾಡೋಣ. ಕೈಯನ್ನ ತೊಡೆಯ ಪಕ್ಕ ಇಟ್ಕೊಳ್ಳಿ. ಬೆನ್ನು ನೇರ ಇರ್ಲಿ. ಉಸಿರು ತೆಗೊಳ್ತಾ ಎರಡೂ ಕೈಯನ್ನ ಸಾಧಾರಣ 1 ಫೂಟ್ ಆಗುವಷ್ಟು ಹಿಂದಕ್ಕಿಡಿ. ಅಲ್ಲೇ ಉಸಿರು ಬಿಡಿ. ಉಸಿರು ತೆಗೊಳ್ತಾ ಪಾದವನ್ನ ಮುಂದಕ್ಕೆ ಬಗ್ಗಿಸಿ ಸೊಂಟ ಮೇಲಕ್ಕೆತ್ತಿ ಎದೆಯನ್ನ ಆದಷ್ಟು ಲಿಫ್ಟ್ ಮಾಡಿ ತಲೆ ಹಿಂದಕ್ಕೆ ಜೋತು ಬಿಡಿ. ದೀರ್ಘ ಶ್ವಾಸ ಮಾಡಿ. ದೀರ್ಘ ಉಸಿರಾಡ್ತಾ ಇರಿ. ನೆನಪಿಟ್ಕೊಳ್ಳಿ, ಈ ಆಸನ ಮಾಡುವಾಗ ಎರಡೂ ಕೈಗಳು ಒಂದೇ ಲೈನ್ ಅಲ್ಲಿ ಇರಬೇಕು. ಒಂದು ಕೈ ಮುಂದೆ ಒಂದು ಕೈ ಹಿಂದೆ ಅಂತ ಆಗಬಾರ್ದು. 5 ಶ್ವಾಸ ಆದ ನಂತರ ಉಸಿರು ಬಿಡ್ತಾ ನಿಧಾನಕ್ಕೆ ಕೆಳಗೆ ಬನ್ನಿ. ಅಲ್ಲೇ ಉಸಿರು ತೆಗೊಳ್ಳಿ. ಆಮೇಲೆ ಉಸಿರು ಬಿಡ್ತಾ ಕೈ ಮುಂದಕ್ಕೆ ತನ್ನಿ. ಇನ್ನು ಅಧೋಮುಖ ಶ್ವಾನಾಸನ. ಮೊದಲಿಗೆ ಅಂಬೆಕಾಲು ಹಾಕಿ ಮೊಣಕಾಲೂರಿ ಕೈಗಳನ್ನ ಮುಂದಕ್ಕಿಡಿ. ನಿಮ್ಮ ಕೈ ಎಷ್ಟು ಅಗಲ ಇದೆಯೋ ಕಾಲು ಕೂಡ ಅಷ್ಟೇ ಅಗಲದಲ್ಲಿರಬೇಕು. ಉಸಿರು ತೆಗೊಳ್ತಾ ನಿಮ್ಮ ಮೊಣಕಾಲು ಎತ್ತಿ ಪಾದವನ್ನ ನೆಲಕ್ಕೆ ಊರಿ ಸೊಂಟವನ್ನ ಒಳಗೆ ಬಗ್ಸಿ ತಲೆ ಒಳಗೆ ಮಾಡಿ ಹೊಟ್ಟೆ ನೋಡ್ತಾ ನಾಭಿ ದೃಷ್ಟಿ 5 ಸಲ ಉಸಿರಾಡಿ. ದೀರ್ಘ ಉಸಿರಾಡಿ. ನಿಮ್ಮ ಕೈಯನ್ನ ಒತ್ತಿ ಬೆನ್ನನ್ನ ಆದಷ್ಟು ಒಳಗೆ ತರ್ಲಿಕ್ಕೆ ಟ್ರೈ ಮಾಡಬೇಕು. ಈ ರೀತಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ತಲೆಯ ಭಾಗಕ್ಕೆ ರಕ್ತ ಸಂಚಾರ ಸರಿಯಾಗಿ ಆಗುತ್ತೆ. ಜೀರ್ಣಕ್ರಿಯೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. 5 ಉಸಿರಾದ ನಂತರ ಉಸಿರು ಬಿಡ್ತಾ ನಿಧಾನಕ್ಕೆ ಕೆಳಗೆ ಬನ್ನಿ. ಆಮೇಲೆ ಕಾಲು ಚಾಚಿ ಕೂತ್ಕೊಳ್ಳಿ.